ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಮ್.ಕಾಮ್ ಫಸ್ಟ್ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ 2ನೇ ಯೂನಿಟ್ ಲಿವರೇಜ್ನಲ್ಲಿ ಬರುವಂಥ 5ನೇ ರೀತಿಯ ಕೊನೆಯ ರೀತಿಯ ಪ್ರಾಬ್ಲಮ್ನ ನಾವು ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಒಂದು ಎಕ್ಸಾಂಪಲ್ ಕ್ವಶನ್ ತೊಗೊಂಡಿದ್ದೀನಿ ಇಲ್ಲಿ. ದ ABC ಲಿಮಿಟೆಡ್ ಫಾರ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಇನ್ಕಮ್ ಸ್ಟೇಟ್ಮೆಂಟ್. ಅಂದರೆ ಈ ಕ್ವಶನಲ್ಲಿ ಈ ಬ್ಯಾಲೆನ್ಸ್ ಶೀಟ್ನು ಕೊಟ್ಟಿದ್ದಾರೆ, ಹಾಗೆಯೇ ಇನ್ಕಮ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಮತ್ತು 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಬ್ಯಾಲೆನ್ಸ್ ಶೀಟ್ನ ಡೀಟೇಲ್ಸ್ ಇದೆ, ಅಸೆಟ್ಸ್ ಲಯಬಿಲಿಟೀಸ್ ಇದೆ, ಇನ್ಕಮ್ ಸ್ಟೇಟ್ಮೆಂಟ್ ಇದೆ, ಮತ್ತು ಅಡ್ಜಸ್ಟ್ಮೆಂಟ್ನಲ್ಲಿ ಕೇಳಿರೋ ಪ್ರಶ್ನೆ ಏನಂದರೆ ಡಿಟರ್ಮೈನ್ ದ ಡಿಗ್ರಿ ಆಫ್ ಆಪ್ರೇಟಿಂಗ್, ಫೈನಾನ್ಷಿಯಲ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್. 3 ಲಿವರೇಜ್ನ ನಾವು ಕಂಡುಹಿಡಿಬೇಕು. ಏನಂದರೆ ಅವ್ರು ಕೊಟ್ಟರು ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ನಾವು ಸೇಲ್ಸ್ ಏನು ಮಾಡಬೇಕಂದ್ರೆ ಇನ್ಕ್ರೀಸ್ಡ್ ಬೈ 20% ಮಾಡಿ ಒಮ್ಮೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಡಿಕ್ರೀಸ್ಡ್ ಬೈ 20% ಮಾಡಿ ಒಮ್ಮೆ ಸಾಲ್ವ್ ಮಾಡಬೇಕು, ಮತ್ತು ಅದರಲ್ಲಿ EPS ಕೂಡ ಆ್ಯಡ್ ಮಾಡಿ ನಾವು ಸಾಲ್ವ್ ಮಾಡಬೇಕು. ಅಂದರೆ ಅವ್ರು ಕೊಟ್ಟರು ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಲಾಸ್ಟ್ ಇರೋದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಷ್ಟೇ. ನಾವೇನು ಮಾಡಬೇಕಂದ್ರೆ EPS ಮಟ್ಟನೂ ನಾವು ಆನ್ಸರ್ನ ಸಾಲ್ವ್ ಮಾಡಬೇಕು. ಅಂದರೆ ಇದ್ರ ಮುಂದಿನ ಸ್ಟೆಪ್ನು ಕೂಡ ನಾವು ಬಿಡಿಸ್ಬೇಕು. ಈ ರೀತಿಯಾದ ಪ್ರಾಬ್ಲಮ್ ಇದೆ. ಮೊದಲಿಗೆ ಏನು ಮಾಡೋಣ, ಫಸ್ಟ್ ಮೆಥಡ್ನ ಇನ್ಕಮ್ ಸ್ಟೇಟ್ಮೆಂಟ್ನ ಸಾಲ್ವ್ ಮಾಡೋಣ. ಅಂದರೆ 20% ಇನ್ಕ್ರೀಸ್ ಹೆಚ್ಚಾದಾಗ ನಾವು ಬಿಡಿಸ್ತಾ ಇದ್ದೀವಿ. 2 ಕಾಲಮ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟ್ ಬೇಕಾಗಿರೋದು ಸೇಲ್ಸ್. ಓಲ್ಡ್ ಸೇಲ್ಸ್ ಎಷ್ಟಿದೆ ಸೇಮ್ ತೊಗೊಳ್ಳೋದು, ಅದಕ್ಕೆ 20% ಆ್ಯಡ್ ಮಾಡೋದು. 3,40,000 ಏನಿದೆ ಸೇಲ್ಸ್ ಇದೆ. ಸೇಲ್ಸ್ಗೆ 20% ಪ್ಲಸ್ ಮಾಡ್ತಾಯಿದ್ದೀನಿ. ಅಂದರೆ 3,40,000 ಮೇಲೆ 20% ಮಾಡಿದಾಗ ಏನು ಬರುತ್ತೆ ಅದನ್ನು 3,40,000ಗೆ ಆ್ಯಡ್ ಮಾಡ್ತೀನಿ. 4,08,000 ಆಯಿತು. ಅಂದರೆ 68,000 ಬರುತ್ತೆ. 20% ಅದನ್ನು ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟು ವೇರಿಯೇಬಲ್ ಕಾಸ್ಟ್. ವೇರಿಯೇಬಲ್ ಕಾಸ್ಟ್ನು ಕೂಡ ನಾವು ಅಂದರೆ ಯಾವಾಗಲೂ ಸೇಲ್ಸ್ಗೆ ಏನೇ ಅಡ್ಜಸ್ಟ್ಮೆಂಟ್ ಮಾಡಿದ್ರು ನಾವು ವೇರಿಯೇಬಲ್ ಕಾಸ್ಟ್ಗೂ ಅಡ್ಜಸ್ಟ್ ಮಾಡಬೇಕು. ನೆನಪಲ್ಲಿ ಬರೀ ಸೇಲ್ಸ್ಗೆ ಅಷ್ಟೇ ಇರೋದಿಲ್ಲ. 1,20,000 ಇದೆ ಟೋಟಲ್. ಇದು ಅಂದರೆ ಏನಿದೆ ಕ್ವಶನಲ್ಲಿ ಫಿಕ್ಸ್ಡ್ ಕಾಸ್ಟ್ನ ನಾವು ಸಪ್ರೇಟ್ ಮಾಡ್ಕೋಬೇಕು. ವೇರಿಯೇಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಡೆಪ್ರಿಷಿಯೇಷನ್ 60,000 ಕೊಟ್ಟಿದ್ದಾರೆ. ಡೆಪ್ರಿಷಿಯೇಷನ್ನ ನಾವು ಅಂದರೆ ಬ್ರಾಕೆಟ್ನಲ್ಲಿ ಯಾವುದೇ ಎಕ್ಸ್ಪೆನ್ಸಸ್ ಕೊಡಲಿ ಅದನ್ನು ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. 1,20,000ನಲ್ಲಿ 60,000 ಡೆಪ್ರಿಷಿಯೇಷನ್ನೇ ಅಂದರೆ ಫಿಕ್ಸ್ಡ್ ಕಾಸ್ಟ್ ಆದರೆ ವೇರಿಯೇಬಲ್ ಕಾಸ್ಟ್ ಎಷ್ಟು ಬರೀ 60,000. ಹಾಫ್ 60,000 ಹಾಫ್ ಫಿಕ್ಸ್ಡ್ ಕಾಸ್ಟ್ ಅಂತ ತಿಳ್ಕೊಳ್ಳಿ. ಅದಕ್ಕೆ 20% ಆ್ಯಡ್ ಮಾಡ್ತಾಯಿದ್ದೀನಿ. 72,000 ಆಯಿತು. ಟೋಟಲ್ ಮಾಡ್ಕೊಂಡಾಗ 3,36,000 ಬಂತು. ಇದನ್ನು ನಾವು ಏನಂತ ಕರಿತೀವಿ, ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟು ಫಿಕ್ಸ್ಡ್ ಕಾಸ್ಟ್ ಕಂಡಿಡಿಯೋಣ. ಕ್ವಶನಲ್ಲಿ ಬ್ರಾಕೆಟ್ನಲ್ಲಿರೋದನ್ನು ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಇದಕ್ಕೆ ಯಾವುದೇ ರೀತಿ ಪ್ಲಸ್ ಮೈನಸ್ ಮಾಡಬಾರ್ದು. 60,000 ಇದೆ ಕ್ವಶನಲ್ಲಿ, ಅದನ್ನು ಮೈನಸ್ ಮಾಡಿದ ನಂತರ 2,76,000 ಬ್ಯಾಲೆನ್ಸ್ ಉಳಿತು. ನೆಕ್ಸ್ಟು ಇಂಟ್ರೆಸ್ಟ್. ಕ್ವಶನಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ ನೋಡೋಣ. ಇಂಟ್ರೆಸ್ಟ್ ಏನಿದೆ ಅದು ಕೂಡ 60,000 ಇದೆ. 60,000 ಇಂಟ್ರೆಸ್ಟ್. ಅಗೇನ್ 60,000 ಮೈನಸ್ ಮಾಡೋಣ. ಬ್ಯಾಲೆನ್ಸು 2,60,000 ಉಳಿತು. E80 ಅಂತ ಕರಿತೀವಿ. ಟ್ಯಾಕ್ಸ್ ಮೈನಸ್ ಮಾಡೋಣ. ಕ್ವಶನಲ್ಲಿ ಟ್ಯಾಕ್ಸ್ ನೋಡೋಣ. ಟ್ಯಾಕ್ಸ್ನ ಇಲ್ಲಿ ಏನು ಮಾಡಿದ್ದಿಲ್ಲ, ಪರ್ಸಂಟೇಜ್ನಲ್ಲಿ ಕೊಟ್ಟಿಲ್ಲ, ಅಮೌಂಟ್ನಲ್ಲಿದೆ 56,000 ಅಂತ ಇದೆ. ನಾವೇನು ಮಾಡ್ಕೊಳ್ಳೋಣ ಅಂದರೆ 56 ಅಂದರೆ ಅದನ್ನ ಪರ್ಸಂಟೇಜಿಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. 56,000 ಡಿವೈಡೆಡ್ ಬೈ 1,60,000 ಇಂಟು 100 ಮಾಡ್ಕೋಬೇಕು ನೀವು. ಅಂದರೆ ಎಷ್ಟು ಪರ್ಸಂಟೇಜ್ ಅನ್ನೋದು ಗೊತ್ತಾಗುತ್ತೆ. ಆ ಪರ್ಸಂಟೇಜ್ನ ಇಲ್ಲಿ ಬಂದಿರೋ ಆನ್ಸರ್ಗೆ ನೀವು ಅಪ್ಲೈ ಮಾಡಿ ಪರ್ಸಂಟೇಜ್ ಮಾಡಬೇಕಾಗತ್ತೆ. ಈಗ ಇಲ್ಲೇನಿದೆ ಪ್ರಾಬ್ಲಮ್ನಲ್ಲಿ 56,000 ಟ್ಯಾಕ್ಸ್ ಇದೆ. ಓಲ್ಡ್ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ 56,000 ಡಿವೈಡೆಡ್ ಬೈ ಅಲ್ಲಿ ಸೇಲ್ಸ್ 1,60,000 ಇದೆ. 56 ಮೇಲೆ ಇರೋದು 1,60,000, ಇದಕ್ಕೆ ಇಂಟು 100. 35% ಟ್ಯಾಕ್ಸ್ ಇದೆ. ಇದಕ್ಕೆ ಅಪ್ಲೈ ಮಾಡೋಣ. 2,16,000ಗೆ 2,16,000 ಡಿವೈಡೆಡ್ ಇಂಟು 35 ಡಿವೈಡೆಡ್ ಬೈ 100, 75,600. ಅಂದರೆ ಅವ್ರು ಕೊಟ್ಟು ಇನ್ಕಮ್ ಸ್ಟೇಟ್ಮೆಂಟ್ ಟ್ಯಾಕ್ಸ್ ಪರ್ಸಂಟೇಜ್ನ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ 2 ಅಮೌಂಟ್ ತೊಗೊಂಡು. ಅದನ್ನು ಇಲ್ಲಿ ಬಂದು ಈ ಅಮೌಂಟಿಗೆ ಆ ಟ್ಯಾಕ್ಸ್ ಪರ್ಸಂಟೇಜ್ ಅಪ್ಲೈ ಮಾಡಿದ್ದೀನಿ 75,600. ಈಗ ಮೈನಸ್ ಮಾಡಿದ ನಂತರ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ 1,40,400 ಆಯಿತು. ನಮಗೆ EPS ಮಟ್ಟನೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ. ಅದಕ್ಕೆ ಏನು ಮಾಡೋಣ, ಇಲ್ಲಿ ಕ್ಯಾಪಿಟಲ್ ಎಷ್ಟಿದೆ 8 lakh. ಬ್ರಾಕೆಟ್ನಲ್ಲಿ ಪರ್ ರುಪೀಸ್ ಶೇರ್ ಎಷ್ಟಿದೆ 10 rupees ಪರ್ ಶೇರ್. 8 lakhನ ಡಿವೈಡೆಡ್ ಬೈ 10 ಮಾಡಿ ನಂಬರ್ ಆಫ್ ಇಕ್ವಿಟಿ ಶೇರ್ ಕಂಡುಹಿಡಿಬೇಕು. 8 lakh ಡಿವೈಡೆಡ್ ಬೈ 10 ಮಾಡಿದಾಗ 80,000 ನಂಬರ್ ಆಫ್ ಶೇರ್ಸ್. ನಮ್ದು 2 ಆನ್ಸರ್ಸ್ನ ಈಗ ಡಿವೈಡ್ ಮಾಡಬೇಕು. ಅಂದರೆ ಇದನ್ನು ಮತ್ತು ಇದನ್ನು ಡಿವೈಡೆಡ್ ಬೈ ಮಾಡಬೇಕು. ಡಿವೈಡೆಡ್ ಬೈ ಮಾಡೋಣ. EPS ಬರುತ್ತೆ 1.755. ಅಂದರೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ ಮಾಡೋದಕ್ಕೆ ನಾವು EPS ಅಂತ ಕರಿತೀವಿ. 1.755 ಬಂದಿದೆ. 3 ಲಿವರೇಜ್ ಒಂದು ಕಂಡುಹಿಡಿಬೇಕು. ಈ ಪ್ರಾಬ್ಲಮ್ನಲ್ಲಿ ಯಾವುದೇ ಲಿವರೇಜ್ ಸಾಲ್ವ್ ಮಾಡೋದಕ್ಕೆ ಹೋಗಿಲ್ಲ. ಅದು ಈಸಿಯಾಗಿರುವಂಥ ಫಾರ್ಮುಲಾ ನಿಮ್ಗೆ ಗೊತ್ತಿರೋದೆ.
ಸೊ ಫಸ್ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಬೇಕು. 3,36,000 ಡಿವೈಡೆಡ್ ಬೈ 2,76,000 ಫಸ್ಟ್ ಲಿವರೇಜ್ ಬರುತ್ತೆ. ನೆಕ್ಸ್ಟ್ನಲ್ಲಿ 2,76,000ಗೆ ಡಿವೈಡೆಡ್ ಬೈ 2,16,000 ಮಾಡಬೇಕು. ಈ ರೀತಿ ಮಾಡಿದ ನಂತರ ಬಂದ ಆನ್ಸರ್ಗೆ ನಾವು ಎರಡೂ ಇಂಟು ಮಾಡಿದಾಗ ಕಂಬೈನ್ಡ್ ಲಿವರೇಜ್ ಬರುತ್ತೆ. ಸೊ ನೆಕ್ಸ್ಟು ಬಿ ಕ್ವಶನ್ ಏನಿದೆ, ಇನ್ಕಮ್ ಸ್ಟೇಟ್ಮೆಂಟ್ ಬಿಡಿಸಂದಿದ್ದಾರೆ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಹೆಡ್ಡಿಂಗ್ ಹಾಕಿ ಪರ್ಟಿಕ್ಯುಲರ್ ರುಪೀಸ್ ಕಾಲಮ್ ಹಾಕ್ತೀವಿ. ಈ ಸಲ 20% ಲೆಸ್ ಅಂದಿದ್ದಾರೆ. ಸೊ ಮೊದಲು ಸೇಲ್ಸ್ ಏನಿದೆ ಕ್ವಶನಲ್ಲಿ ಅವ್ರು ಕೊಟ್ಟರು, ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿರುವಂಥ ಸೇಲ್ಸು 3,40,000ಗೆ -20%, ಅಂದರೆ 3,40,000ಗೆ 20% ಮಾಡಿದರೆ 68,000 ಬರುತ್ತೆ. 3,40,000ಲ್ಲಿ 68,000ನ ಮೈನಸ್ ಮಾಡಿ 2,72,000 ತೊಗೊಳ್ತೀವಿ. ನೆಕ್ಸ್ಟ್ ಬೇಕಾಗಿರೋದು ವೇರಿಯಬಲ್ ಕಾಸ್ಟ್. ಅದಕ್ಕೂ ಕೂಡ 60,000 ಹೇಗೆ ಬಂತಂತ ಹಿಂದಿನ ಪ್ರಾಬ್ಲಮ್ನಲ್ಲೇ ಹೇಳಿದ್ದೀನಿ. ಟೋಟಲ್ ಮಾಡಿ ಅವರು ಒಮ್ಮೆ ಕಾಸ್ಟ್ ಕೊಟ್ಬಿಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ ಅಂತ ಕೊಟ್ಟು ಔಟ್ರ್ ಕಾಲಮ್ನಲ್ಲಿ 1,20,000 ಕೊಟ್ಟು ಬ್ರಾಕೆಟಲ್ಲಿ ಡೆಪ್ರಿಷಿಯೇಷನ್ 60,000 ಅಂತ ಹೇಳಿದ್ದಾರೆ. ಸೊ ವೇರಿಯಬಲ್ ಕಾಸ್ಟ್ ಮುಂದೆ ಯಾವುದೇ ಬ್ರಾಕೆಟ್ ಮೆನ್ಷನ್ ಮಾಡಲಿ ಅದನ್ನ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಒಂದು ವೇಳೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟು ಬ್ರಾಕೆಟ್ ಮೆನ್ಷನ್ ಮಾಡಿದ್ರೆ ಅದು ಬ್ರಾಕೆಟ್ನಲ್ಲಿರೋದನ್ನು ವೇರಿಯಬಲ್ ಕಾಸ್ಟ್ ಅಂತ ತೊಗೋತೀವಿ. ಸೊ 60,000 ವೇರಿಯಬಲ್ ಕಾಸ್ಟ್, ಅದಕ್ಕೆ 20% ಮೈನಸ್ ಮಾಡಿ 48,000 ತೊಗೋತೀವಿ. ಈಗ ಮೈನಸ್ ಮಾಡಿದ ನಂತರ ಕಾಂಟ್ರಿಬ್ಯೂಷನ್ ಆನ್ಸರ್ 2,24,000 ಆನ್ಸರ್ ಬಂತು. ಈಗ ಇದಕ್ಕೆ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡೋಕ್ಕೂ ಆಲ್ರೆಡಿ ಕ್ವಶನಲ್ಲಿದೆ, ಸೇಮ್ ಟು ಸೇಮ್ ತೊಗೋಬೇಕು ಎರಡು ಇನ್ಕಮ್ ಸ್ಟೇಟ್ಮೆಂಟ್ಗೆ. ಯಾಕಂದರೆ ಯಾವುದೇ ಇನ್ಕ್ರೀಸ್ ಡಿಕ್ರೀಸ್ ಫಿಕ್ಸ್ಡ್ಗೆ ಅಪ್ಲೈ ಆಗೋಲ್ಲ. ಮೈನಸ್ ಆದ ನಂತರ ಬ್ಯಾಲೆನ್ಸ್ ಉಳಿದಿದ್ದು 1,14,000 1,04,000 ಸಾರಿ, ಇದು ಮಿಸ್ಟೇಕ್ ಆಗಿದೆ ಟೈಪಿಂಗು. 1,64,000 ಉಳಿಯುತ್ತೆ. ಇಂಟ್ರೆಸ್ಟ್ ಮೈನಸ್ ಮಾಡಬೇಕು, 60,000 ಇದೆ. ಮೈನಸ್ ಆದ ನಂತರ ಉಳಿದು 1,04,000. ಇನ್ನು ಟ್ಯಾಕ್ಸ್ ಮೈನಸ್ ಮಾಡಬೇಕು. 35% ಟ್ಯಾಕ್ಸ್ ಹೇಗೆ ಬಂತಂತ ಹೇಳಿದೆ ನಾನು. ಈ 1,04,000ಗೆ ಆ 35%ನ ಅಪ್ಲೈ ಮಾಡಿದ್ದೀನಿ. 36,400 ಬಂತು. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಮೈನಸ್ ಮಾಡಿದ ನಂತರ 67,600 ಆಯಿತು. ಈಗ ನಂಬರ್ ಆಫ್ ಇಕ್ವಿಟಿ ಶೇರ್ ಸೇಮ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್ಗೆ ಪರ್ ಶೇರ್ ಪ್ರೈಸ್ ಏನು ಕೊಟ್ಟಿರ್ತಾರೆ ಅದನ್ನು ಡಿವೈಡ್ ಮಾಡಬೇಕು. ಈ ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ 8 lakh rupees ಇಕ್ವಿಟಿ ಶೇರ್ ಅಮೌಂಟ್ ಇದೆ, ಬ್ರಾಕೆಟ್ನಲ್ಲಿ 10 rupees ಪರ್ ಶೇರ್ ಇದೆ. ಎರಡನ್ನೂ ಡಿವೈಡ್ ಮಾಡಿಕೊಂಡಾಗ 80,000 ಬಂತು. ಸೊ 80,000 ಅಂದರೆ ನಂಬರ್ ಆಫ್ ಇಕ್ವಿಟಿ ಶೇರು, ಮೇಲಿರೋದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸು. ಇವೆರಡನ್ನೂ ಡಿವೈಡ್ ಮಾಡಿಕೊಂಡಾಗ 0.84 ಬಂತು. ಈ ರೀತಿಯಾಗಿ ಎರಡು EPS ಕಂಡಿಡಿದು ಮತ್ತೆ ಫೈನಾನ್ಷಿಯಲ್ ಲಿವರೇಜ್, ಆಪರೇಟಿಂಗ್ ಲಿವರೇಜ್, ಕಂಬೈನ್ಡ್ ಲಿವರೇಜ್ ಬಿಡಿಸ್ಬೇಕು. ಸೊ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಈ ರೀತಿಯಾಗಿ ಪ್ರಾಬ್ಲಮ್ ಕೊಟ್ಟಾಗ ಹೀಗೆ ಬಿಡಿಸ್ಬೇಕು. ಇದು 5ನೇ ಮೆಥಡ್. ಸೊ 5 ಮೆಥಡ್ 5 ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಯಾವ ರೀತಿ 2ನೇ ಯೂನಿಟ್ ಅದರಲ್ಲಿ ಬರುವಂಥ ಫಸ್ಟ್ ಮೆಥಡ್ ಲಿವರೇಜ್ ಆಯಿತು. ಇನ್ನು ಸೆಕೆಂಡ್ ಮೆಥಡ್ನಲ್ಲಿ 3 ರೀತಿ ಬರುತ್ತೆ, ಅಂದರೆ EBIT ಪ್ಲಸ್ EPS ಪ್ಲ್ಯಾನ್ ಸೆಲೆಕ್ಷನ್ ಮಾಡೋದಿರುತ್ತೆ. ಈ 2 ಮೆಥಡು 2ನೇ ಯೂನಿಟ್ನಲ್ಲಿ ಬರುವಂಥ ಪ್ರಾಬ್ಲಮ್ಸ್, ಇವೆರಡು ಮೆಥಡ್ ಮೇಲೆ ಬರುತ್ತೆ ನಿಮಗೆ. ಸೊ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ನಿಮ್ಮ ಜಾಯ್ನ್ ಆದರೆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು, ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರುತ್ತೆ, ಯಾವ ರೀತಿ ಪ್ರಾಬ್ಲಮ್ನ ನೆನ್ಪಿಟ್ಕೋಬೇಕು, ಫಾರ್ಮ್ಯಾಟ್ ಏನಿರುತ್ತೆ, ಎಲ್ಲವನ್ನು ಕೂಡ ನಾವು ಆ್ಯಪ್ನಲ್ಲಿ ಶಾರ್ಟ್ಕಟ್ಟಾಗಿ ನಿಮಗೆ ವೀಡಿಯೋಗಳನ್ನ ಹಾಕಿರ್ತೀವಿ. ನಿಮಗೆ ತುಂಬ ಈಸಿ ಆಗುವಂತೆ ಓದು ಮೆಥಡ್ನ ಮಾಡಿರ್ತೀವಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.